ನಮಸ್ಕಾರ ಸ್ನೇಹಿತರೆ. ನಿನ್ನೆಯ ಭಾಗದಲ್ಲಿ ನಾವು ರಾಧೆ ಮತ್ತು ಕೃಷ್ಣ ಭೂಮಿಗೆ ಬರಲು ಸಿದ್ಧರಾದ ದೈವಿಕ ರಹಸ್ಯವನ್ನು ಕೇಳಿದೆವು. ಇಂದು ಆ ಮಹಾನ್ ಪ್ರೇಮದೇವತೆ ರಾಧೆ ಭೂಮಿಗೆ ಬಂದ ಕ್ಷಣದ ಬಗ್ಗೆ ತಿಳಿಯೋಣ. ನಿಮಗೆ ಗೊತ್ತಾ, ರಾಧೆ ಜನಿಸಿದಾಗ ಎಲ್ಲರೂ ಸಂಭ್ರಮಿಸಿದರು. ಆದರೆ ಅವಳ ಪೋಷಕರಾದ ವೃಷಭಾನು ಮತ್ತು ಕೀರ್ತಿದೇವಿಯ ಮುಖದಲ್ಲಿ ಆತಂಕವಿತ್ತು. ಏಕೆಂದರೆ ಆ ಸುಂದರ ಮಗು ಕಣ್ಣುಗಳನ್ನೇ ಬಿಡ್ತಿರಲಿಲ್ಲ. ಬರ್ಸಾನಾದ ಅರಮನೆಯಲ್ಲಿ ರಾಧೆಯ ಜನನವಾಗುತ್ತದೆ. ಶ್ರಾವಣ ಮಾಸದ ಅಷ್ಟಮಿಯ ಆ ಶುಭ ದಿನದಂದು ಇಡೀ ಪ್ರಕೃತಿ ಸಂಭ್ರಮಿಸುತ್ತಿತ್ತು. ಮಗು ಚಂದಿರನಂತೆ ಅತಿ ಸುಂದರವಾಗಿತ್ತು. ಆದರೆ ಅವಳ ಕಣ್ಣುಗಳು ಮುಚ್ಚಿಯೇ ಇದ್ದವು. ವೈದ್ಯರು ಬಂದರು, ಪಂಡಿತರು ಬಂದರು. ಎಲ್ಲರೂ ಪರೀಕ್ಷಿಸಿ ಮಗು ಹುಟ್ಟುಕುರುಡು ಎಂದು ಭಾವಿಸಿದರು. ವೃಷಭಾನು ರಾಜನಿಗೆ ದುಃಖವಾಯಿತು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ರಾಧೆ ಕುರುಡಿಯಲ್ಲ, ಅವಳು ತನ್ನ ಕೃಷ್ಣನಿಗಾಗಿ ಕಾಯುತ್ತಿದ್ದ ಹಠವಾದಿ ಪ್ರೇಮಿಯೆಂದು. ಇದೇ ಸಮಯದಲ್ಲಿ ಮಥುರೆಯಲ್ಲಿ ಕೃಷ್ಣನ ಜನನವಾಗಿ ಅವನು ವಸುದೇವನ ಮೂಲಕ ಗೋಕುಲಕ್ಕೆ ಬಂದು ತಲುಪುತ್ತಾನೆ. ಕೃಷ್ಣ ಗೋಕುಲಕ್ಕೆ ಬಂದ ಕೆಲವೇ ದಿನಗಳಲ್ಲಿ ವೃಷಭಾನು ರಾಜನು ನಂದಗೋಪನನ್ನು ಭೇಟಿಯಾಗಲು ಗೋಕುಲಕ್ಕೆ ಬರುತ್ತಾನೆ. ಆಗ ತನ್ನ ಮಗು ರಾಧೆಯನ್ನು ತೊಟ್ಟಿಲಲ್ಲಿ ಮಲಗಿಸಿ ಕೃಷ್ಣನ ತೊಟ್ಟಿಲ ಪಕ್ಕದಲ್ಲೇ ಇಡಲಾಗುತ್ತದೆ. ಆ ದೈವಿಕ ಕ್ಷಣ ಹತ್ತಿರ ಬಂದಿತ್ತು. ಇಡೀ ಬ್ರಹ್ಮಾಂಡವೇ ಆ ಕ್ಷಣಕ್ಕಾಗಿ ಕಾಯುತ್ತಿತ್ತು. ತೊಟ್ಟಿಲಲ್ಲಿ ಮಲಗಿದ್ದ ಪುಟ್ಟ ಕೃಷ್ಣ ನಿಧಾನವಾಗಿ ಹೊರಳಿ ಪಕ್ಕದಲ್ಲೇ ಇದ್ದ ರಾಧೆಯ ಕೈಯನ್ನು ಮುಟ್ಟುತ್ತಾನೆ. ಆ ಸ್ಪರ್ಶದಲ್ಲಿದ್ದ ಶಕ್ತಿ ಎಂಥದ್ದೆಂದರೆ, ಅಷ್ಟು ದಿನ ಕಣ್ಣು ಬಿಡದ ರಾಧೆ ಕೃಷ್ಣನ ಕೈ ಸ್ಪರ್ಶವಾಗುತ್ತಿದ್ದಂತೆಯೇ ಮೊದಲ ಬಾರಿಗೆ ತನ್ನ ಕಣ್ಣುಗಳನ್ನು ಬಿಡುತ್ತಾಳೆ. ಅವಳು ಈ ಭೂಮಿಯ ಮೇಲೆ ಮೊದಲು ನೋಡಿದ ಮುಖವೇ ತನ್ನ ಪ್ರಾಣಪ್ರಿಯ ಕೃಷ್ಣನದ್ದು. ಅವಳ ಪ್ರತಿಜ್ಞೆ ಈಡೇರಿತ್ತು. ಅವಳಿಗೆ ಈ ಜಗತ್ತಿನ ಕತ್ತಲೆ ಅಥವಾ ಬೆಳಕು ಮುಖ್ಯವಾಗಿರಲಿಲ್ಲ. ಅವಳಿಗೆ ಕೇವಲ ತನ್ನ ಕೃಷ್ಣನೇ ಜಗತ್ತಾಗಿದ್ದ. ಸ್ನೇಹಿತರೆ, ರಾಧಾಕೃಷ್ಣರ ಪ್ರೇಮ ಕೇವಲ ಮುಖ ನೋಡುವುದಲ್ಲ, ಅದು ಆತ್ಮಗಳ ಭೇಟಿ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಕೃಷ್ಣನ ಸ್ಪರ್ಶವಿಲ್ಲದೆ ರಾಧೆ ಈ ಪ್ರಪಂಚವನ್ನು ನೋಡಲು ಇಷ್ಟಪಡಲಿಲ್ಲ. ನಾಳೆಯ ಭಾಗದಲ್ಲಿ ಬೃಂದಾವನದ ಕಾಡಿನಲ್ಲಿ ಕೃಷ್ಣನು ತನ್ನ ಕೊಳಲಿನ ಮೂಲಕ ರಾಧೆಯನ್ನು ಹೇಗೆ ಮರಳು ಮಾಡಿದ ಎನ್ನುವುದನ್ನು ನೋಡೋಣ. ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ. ಜಯ ಶ್ರೀ ರಾಧೇ ಕೃಷ್ಣ.